ಬಿಗ್ ಬಾಸ್ ಖ್ಯಾತಿಯ ನೀತು ಬರ್ತ್ಡೇಯನ್ನ ಗ್ರ್ಯಾಂಡ್ ಆಗಿ ಸೆಲೆಬ್ರೇಟ್ ಮಾಡಿದ ಪವಿತ್ರ ಗೌಡ ಗೆಳತಿಯರು ಅಂದ್ರೆ ಹೀಗಿರಬೇಕು ಅಂತಿದ್ದಾರೆ ನೆಟಿಜನ್ಸ್. ಪವಿತ್ರ ಗೌಡ ತಮ್ಮ ಫ್ಯಾಷನ್ ಬುಟಿಕ್ ರೆಡ್ ಕಾರ್ಪೆಟ್ ಅನ್ನ ಫೆಬ್ರವರಿ 14ರಂದು ರೀಲಾಂಚ್ ಮಾಡಿರೋದು ಗೊತ್ತೇ ಇದೆ. ರೇಣುಕಾಸ್ವಾಮಿ ಕೊಲೆ ಪ್ರಕರಣದಲ್ಲಿ ಪವಿತ್ರ ಜೈಲು ಸೇರಿದ ಬಳಿಕ ರೆಡ್ ಕಾರ್ಪೆಟ್ ಬಂದ್ ಆಗಿತ್ತು. ಇದಾದ ಬಳಿಕ ಮೊನ್ನೆಯಷ್ಟೇ ಕೋರ್ಟ್ನಲ್ಲಿ ನಟ ದರ್ಶನ್ ಹಾಗೂ ಪವಿತ್ರ ಗೌಡ ಮುಖಾಮುಖಿ ಕೂಡ ಆಗಿದ್ರು. ಆದರೆ ಈ ವೇಳೆ ಒಬ್ಬರಿಗೊಬ್ಬರು ಮಾತನಾಡಿಲ್ಲ ಎನ್ನಲಾಗ್ತಿದೆ. ಪರಿಚಯವೇ ಇಲ್ಲದಂತೆ ನಿಂತಿದ್ರು ಎನ್ನಲಾಗ್ತಿದೆ. ಇದರ ಬೆನ್ನಲ್ಲೇ ಇದೀಗ ಪವಿತ್ರ ಗೌಡ ಬರ್ತ್ಡೇ ಸೆಲೆಬ್ರೇಷನ್ ಮಾಡಿದ್ದಾರೆ. ಪವಿತ್ರರ ಆಯ್ದ ಗೆಳತಿಯರು ಮಾತ್ರವೇ ಬಂದಿದ್ರು. ಬಿಗ್ ಬಾಸ್ ನೀತು ಸಹ ಆ ಕಾರ್ಯಕ್ರಮಕ್ಕೆ ಹಾಜರಿದ್ರು. ಅದರಲ್ಲೇ ಗೊತ್ತಾಗುತ್ತೆ ನೀತು ಎಷ್ಟು ಪವಿತ್ರ ಅವರಿಗೆ ಕ್ಲೋಸ್ ಅಂತ. ಆಗ ಕೂಡ ನೀತು ಅವರು ಮಾಧ್ಯಮಗಳ ಬಳಿ ಮಾತನಾಡಿದ ನೀತು, ಪವಿತ್ರ ಬದುಕಲ್ಲಿ ಸಾಕಷ್ಟು ಏಳು ಬೀಳುಗಳು ಉಂಟಾಗಿವೆ, ಅವು ಸಹಜ. ಏನೇ ಆದರೂ ಪವಿತ್ರ ಗೌಡ ಗಟ್ಟಿ ವ್ಯಕ್ತಿಯದ್ದವರು, ಅವರಿಗೆ ಗೆಲುವು ಸಿಗಲಿದೆ ಎಂದಿದ್ದರು. ಇದೀಗ ನೀತು ಅವರ ಬರ್ತ್ಡೇಯನ್ನ ಪವಿತ್ರ ಗ್ರ್ಯಾಂಡ್ ಆಗಿ ತಮ್ಮ ಶಾಪ್ನಲ್ಲಿ ಸೆಲೆಬ್ರೇಟ್ ಮಾಡಿದ್ದಾರೆ. ಅದರಲ್ಲೂ ನೀತು ಅವರು ಕೇಕ್ ಕತ್ತರಿಸಿ ಸಂತಸ ವ್ಯಕ್ತಪಡಿಸಿದ್ದಾರೆ. ಹಾಗೆ ನೀತು ಅವರು ನೀಲಿ ಬಣ್ಣದ ಸೀರೆಯಲ್ಲಿ ಮಿಂಚಿದ್ದಾರೆ. ನೀತು ಈ ಹಿಂದೆ ರೆಡ್ ಕಾರ್ಪೆಟ್ ಸ್ಟುಡಿಯೋ ಲಾಂಚ್ ಆದಾಗ ಅಲ್ಲಿನ ಡಿಸೈನರ್ ಉಡುಗೆಗಳನ್ನು ಧರಿಸಿ ಪೋಸ್ ಕೊಟ್ಟಿದ್ರು. ಈಗ ಅವರು ಮತ್ತೆ ರೀಲಾಂಚ್ ವೇಳೆಯೂ ಸಾಥ್ ಕೊಟ್ಟಿದ್ರು. ಪವಿತ್ರ ಗೌಡ ಕೊಲೆ ಪ್ರಕರಣದಲ್ಲಿ ಜೈಲು ಸೇರಿದ ನಂತರ ರೆಡ್ ಕಾರ್ಪೆಟ್ ಬಂದ್ ಆಗಿತ್ತು. ಬೇಲ್ನಿಂದ ಹೊರಬಂದ ಮೇಲೆ ಸಕಲ ಸಿದ್ಧತೆಯೊಂದಿಗೆ ರೆಡ್ ಕಾರ್ಪೆಟ್ ರೀಲಾಂಚ್ ಆಗಿದೆ. ಸರಳವಾಗಿ ಪೂಜೆ ಮಾಡುವ ಮೂಲಕ ರೆಡ್ ಕಾರ್ಪೆಟ್ ರೀಲಾಂಚ್ ಮಾಡಿದ್ದರು. ಇದೆಷ್ಟು ಈ ಹೊತ್ತಿನ ಸುದ್ದಿ. ಮತ್ತಷ್ಟು ಸುದ್ದಿಗಳಿಗಾಗಿ ನೋಡ್ತಾ ಇರಿ ಸಿರಿ ಟಿವಿ.